ದಿ ಡೆವಿಲ್ ಟ್ರೈಲರ್ ಔಟ್, ದಾಸನ ಡಿಫರೆಂಟ್ ಲುಕ್ ಗೆ ಫ್ಯಾನ್ಸ್ ಫಿದಾ. ಡೆವಿಲ್ ಎವಿಲ್ ಅವತಾರದಲ್ಲಿ ದರ್ಶನ್ ಮಿಂಚಿಂಗ್. ಟ್ರೈಲರ್ ನಿಂದ ಹೆಚ್ಚಾಯ್ತು ದರ್ಶನ್ ಸಿನಿಮಾ ಮೇಲಿನ ನಿರೀಕ್ಷೆ. ದಿ ಡೆವಿಲ್ ಸಿನಿಮಾದ ಟ್ರೈಲರ್ ಈಗ ರಿವೀಲ್ ಆಗಿದೆ. ಟ್ರೈಲರ್ ಕುತೂಹಲ ಮೂಡಿಸುವಂತಿದ್ದು, ದರ್ಶನ್ ಹಲವು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ನೋಡಿದವರಿಗೆ ದರ್ಶನ್ ಪಾತ್ರವನ್ನ ಸುಲಭವಾಗಿ ಊಹಿಸಲು ಸಾಧ್ಯವಾಗಲ್ಲ. ವಿಲನ್ ಶೇಡ್ ನಲ್ಲಿ ಪ್ಲೇ ಬಾಯ್ ಆಗಿ, ರೊಮ್ಯಾಂಟಿಕ್ ಆಗಿ ಹಲವು ರೀತಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ನಲ್ಲಿ ಸಾಕಷ್ಟು ಗಮನ ಸೆಳೆಯುವ ಅಂಶಗಳಿದ್ದಾವೆ. ಸಿನಿಮಾ ಸಾಕಷ್ಟು ರಿಚ್ ಆಗಿ ಮೂಡಿ ಬಂದಿರೋದು ಟ್ರೈಲರ್ ನೋಡ್ತಾ ಇದ್ರೆ ಕನ್ಫರ್ಮ್ ಆಗುತ್ತೆ. ದರ್ಶನ್ ಜೈಲಿನಲ್ಲಿ ಇದ್ರು ಸಿನಿಮಾ ಕ್ರೇಜ್ಗೇನು ಕಮ್ಮಿ ಇಲ್ಲ. ಇಷ್ಟು ದಿನ ಹಾಡುಗಳು ಸದ್ದು ಮಾಡಿದ್ವು. ಈಗ ಡೆವಿಲ್ ಟ್ರೈಲರ್ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರೆಯುವುದಕ್ಕೆ ಶುರು ಮಾಡಿದೆ. ಹೌದು, ಡೆವಿಲ್ ಟ್ರೈಲರ್ ಟೆರರ್ ಆಗಿದೆ. ಮಾಸ್ ಇಷ್ಟಪಡೋರ್ಗೆ ಮಾಸ್, ಕ್ಲಾಸ್ ಇಷ್ಟಪಡೋರ್ಗೆ ಕ್ಲಾಸ್, ಎರಡು ಎಲಿಮೆಂಟ್ಗಳು ಕೂಡ ಇಲ್ಲಿವೆ. ಮಿಲನ ಪ್ರಕಾಶ್ ಬಹಳ ದಿನಗಳ ಬಳಿಕ ನಿರ್ದೇಶನ ಮಾಡುತ್ತಿದ್ದು, ಅವರ ಅಭಿಮಾನಿಗಳು ಟ್ರೇಲರ್ ನೋಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಕೊನೆಗೂ ಅವರ ಕಾಯುವಿಕೆಗೆ ತೆರೆ ಬಿದ್ದಂತೆ ಆಗಿದೆ. ಈ ಟ್ರೇಲರ್ ನಲ್ಲಿ ದರ್ಶನ್ ಹಾಗೂ ರಚನಾ ರೈ ಜೊತೆ ಬೇರೆ ಯಾವ ಪಾತ್ರಗಳು ಇವೆ ಅನ್ನೋದು ರಿವೀಲ್ ಆಗಿದೆ. ಪ್ರಮುಖ ಪಾತ್ರಗಳಲ್ಲಿ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ವಿನಯ್ ಗೌಡ, ಚಂದು, ಗೆಲ್ಲಿ ನಟ ಸೇರಿದಂತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸಿನಿಮಾ ಉದ್ದಕ್ಕೂ ದರ್ಶನ್ ಮಾಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಟ್ರೇಲರ್ ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಅಭಿಮಾನಿಗಳು ಮುಗಿಬಿದ್ದು ವೀಕ್ಷಿಸ್ತಾ ಇದ್ದು ಲಕ್ಷಾಂತರ ವೀಕ್ಷಣೆ ಕಂಡಿದೆ. ಸಿನಿಮಾದ ಟ್ರೇಲರ್ ಕೊನೆಯಲ್ಲಿ ಬರೋ ಡೈಲಾಗ್ ಗಮನ ಸೆಳೆಯುವ ರೀತಿಯಲ್ಲಿದೆ. ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ದರ್ಶನ್ ಹೇಳ್ತಾರೆ. ದರ್ಶನ್ ಸದ್ಯ ಜೈಲಿನಲ್ಲಿದ್ದು ಅಪರಾಧ ಮುಕ್ತನಾಗಿ ಹೊರಬರೋ ಪ್ರಯತ್ನದಲ್ಲಿದ್ದಾರೆ. ಬೇಗ ಹೊರಗೆ ಬರ್ತೀನಿ ಅನ್ನೋದನ್ನ ಸೂಚಿಸಲು ಸಿನಿಮಾದಲ್ಲಿ ಈ ಡೈಲಾಗ್ ಇಡಲಾಗಿದೆಯೇ ಎಂಬ ಪ್ರಶ್ನೆ ಕಾಡ್ತಿದೆ. ಟ್ರೈಲರ್ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ವ್ಯೂಸ್. ಆರಂಭವಾಗ್ತಾ ಇದೆ ಸಿನಿಮಾ ಅಡ್ವಾನ್ಸ್ ಬುಕಿಂಗ್. ದಿ ಡೆವಿಲ್ ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಮುಗಿಬಿದ್ದು ನೋಡಿದ್ದಾರೆ. ಹೀಗಾಗಿ ಟ್ರೇಲರ್ ಬಿಡುಗಡೆಯಾದ 3-4 ಗಂಟೆಗಳಲ್ಲಿ 1 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ನೆಟ್ಟಿಗರು ಟ್ರೈಲರ್ ಮೆಚ್ಚಿ ಡಿಸೈನ್ ಆಗಿ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಟ್ರೇಲರ್ ನಲ್ಲಿ ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್, ಪಾಲಿಟಿಕ್ಸ್, ರಿವೆಂಜ್ ಇನ್ನು ಕೆಲವು ಅಂಶಗಳು ನೋಡಲು ಸಿಗುತ್ತವೆ. ಕುತೂಹಲ ಮೂಡಿಸಲು ಟ್ರೈಲರ್ ಸಫಲವಾಗಿದೆ. ಹಾಗೆ ನಾಯಕಿ ರಚನಾ ರೈ ಪಾತ್ರವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಟ್ರೈಲರ್ ರಿಲೀಸ್ ಬೆನ್ನಲ್ಲೇ ಸಿನಿಮಾ ಮೇಲಿನ ನಿರೀಕ್ಷೆಗಳು ದುಪ್ಪಟ್ಟಾಗಿವೆ. ಡಿಸೆಂಬರ್ 11ರಂದು ಬೆಳಗ್ಗೆ 6:30ಕ್ಕೆ ಎಲ್ಲೆಡೆ ಸಿನಿಮಾ ಪ್ರದರ್ಶನ ಆರಂಭವಾಗಲಿದ್ದು, ಅಭಿಮಾನಿಗಳಿಗೆ ಅಂತೆಲೇ ಸ್ಪೆಷಲ್ ಶೋಗಳನ್ನ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ ಆರಂಭವಾಗುತ್ತಿದೆ.